ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆ್ಯಂಡ್ ಸ್ಟೇಪ್ಲರ್ ಸರ್ಕಮ್ಸಿಷನ್ ಸ್ಪೆಷಲಿಸ್ಟ್. ನಾನು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ KPHP ಕಾಲೋನಿ ನಂಬರ್ 4 ಕೂಕಟ್ಪಲ್ಲಿ ಹೈದರಾಬಾದ್ನಲ್ಲಿ ಅವೈಲೇಬಲ್ ಇರ್ತೀನಿ. ಅಸಲಿಗೆ ಈ ಫೈಮೋಸಿಸ್ ಅಂದರೆ ಏನು, ಈ ಫೈಮೋಸಿಸ್ನಿಂದ ಯಾವ ಥರದ ಪ್ರಾಬ್ಲಮ್ ಬರುತ್ತೆ ಆ್ಯಂಡ್ ಇದಕ್ಕೆ ಸ್ಟೇಪ್ಲರ್ ಅನ್ನೋದು ಯಾಕೆ ಅಡ್ವಾನ್ಸ್ಡ್ ಚಿಕಿತ್ಸೆ ಅಂತ ಹೇಳ್ತಿದ್ದೀವಿ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಫೈಮೋಸಿಸ್ ಅಂದರೆ ಏನಂದರೆ, ಈ ಪುರುಷರಲ್ಲಿ ಈ ಅಂಗದ ಮುಂದೆ ಇರುವ ಚರ್ಮ ಏನಿದೆ, ಈ ಚರ್ಮದ ಅಂಗದ ಮುಂದೆ ಫ್ರೀಯಾಗಿ ಮೂವ್ ಆಗ್ತಿರಬೇಕು, ಸ್ಲೈಡ್ ಆಗ್ತಿರಬೇಕು, ಫ್ರೀಯಾಗಿ ಸ್ಲೈಡ್ ಆಗ್ತಿರಬೇಕು. ಎಷ್ಟು ಹಿಂದೆ ಕೇಳಿದ್ರು ಇಲ್ಲಿವರೆಗೂ ಫ್ರೀಯಾಗಿ ಸ್ಲೈಡ್ ಆಗಬೇಕು. ಈ ಚರ್ಮ ಅನ್ನೋದು ಫ್ರೀಯಾಗಿ ಮೂವ್ ಆಗ್ತಿರಬೇಕು. ಅದನ್ನೇ ನಾವು ಕಂಪ್ಲೀಟಾಗಿ ನಾರ್ಮಲ್ ಅಂತೀವಿ. ಯಾವಾಗಿದ್ದು ಮೂವ್ ಆಗೋದಿಲ್ವೋ, ಅಂದರೆ ಸ್ವಲ್ಪ ಟೈಟಾಗಿ ಮೂವ್ ಆಗುತ್ತೋ ಅಥವಾ ಪೇಯ್ನಿಂದ ಮೂವ್ ಆಗುತ್ತೋ, ಸ್ವಲ್ಪ ಮೂವ್ ಆದಮೇಲೆ ಹಿಂದಕ್ಕೆ ಹೋಗಿ ಮತ್ತೆ ಫ್ರಂಟ್ಗೆ ಬರದೇ ಇರೋದು, ಇಂಥರದೆಲ್ಲ ಕಂಡು ಬಂದರೆ ಇನ್ನು ಫೈಮೋಸಿಸ್ ಅಂತೀವಿ. ಈ ಚರ್ಮ ಅನ್ನೋದು ಎಲಾಸ್ಟಿಕ್ ಆಗಿರುತ್ತೆ. ಈ ಚರ್ಮ ಎಲಾಸ್ಟಿಕ್ ಆಗಿರುತ್ತೆ. ಸೊ ಎಷ್ಟು ಜಗ್ಗಿದ್ರೂ ಹಿಂದಕ್ಕೆ ಫ್ರೀಯಾಗಿ ಬರಬೇಕು, ಈ ಗ್ಲ್ಯಾನ್ಸ್ ಮೇಲೆ ಸ್ಲೈಡ್ ಆಗಬೇಕು. ಬಟ್ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ಇಲ್ಲಿವರೆಗೂ ಬರುತ್ತೆ, ಕೆಲವರಿಗೆ ಇಲ್ಲಿವರೆಗೂ ಬರುತ್ತೆ, ಇನ್ನು ಕೆಲವರಿಗೆ ಆದರೆ ಇಲ್ಲಿವರೆಗೆ ಬಂದು ಸ್ಟಕ್ ಆಗುತ್ತೆ. ಇಂಥವ್ರಿಗೆ ಏನಾಗುತ್ತೆ ಅಂದರೆ ಪೇಯ್ನ್ ಇರುತ್ತೆ, ನಾವು ಕ್ಲೀನ್ ಮಾಡ್ಕೋಬೇಕಾಗ ಪೇಯ್ನ್ ಇರುತ್ತೆ, ಇಂಟರ್ ಕೋರ್ಸ್ ಮಾಡುವಾಗಲಿ ಪೇಯ್ನ್ ಇರುತ್ತೆ, ಆ್ಯಂಡ್ ಎರೆಕ್ಷನ್ಸ್ ಕೂಡ ಆಗದೆ ಇರೋ ಸಾಧ್ಯತೆ ಇರುತ್ತೆ ಪೇಯ್ನಿಂದ. ಇವನ್ ಎರೆಕ್ಟೈಲ್ ಡಿಸ್ಫಂಕ್ಷನ್ಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಇದನ್ನೇ ನಾವು ಫೈಮೋಸಿಸ್ ಅಂತ ಕರಿತೀವಿ. ಈ ಫೈಮೋಸಿಸ್ ಬರೋದಕ್ಕೆ ಮುಖ್ಯ ಕಾರಣ ಏನಂದರೆ, ಚಿಕ್ಕದಿನಿಂದಲೇ ಬಂದಿರ್ಬೋದು ಅಥವಾ ದೊಡ್ಡವರಾದಮೇಲೆ ರಿಕರೆಂಟ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ನಿಂದ ಆ ಏರಿಯಾದಲ್ಲಿ ಪೂರ್ತಿ ಎಲಾಸ್ಟ್ರಿಸಿಟಿ ಹೋಗಿರ್ಬೋದು. ಆ್ಯಂಡ್ ಮೂರನೇ ಕಾರಣ 90% ನೋಡೋದಾದರೆ ಡಯಾಬಿಟಿಸ್, ಶುಗರ್ ಇರೋರಿಗೆ ಕೂಡ ಇದು ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಇದಕ್ಕೆ ಯೂಶಲಾಗಿ ಎಲ್ಲರೂ ಮಾಡೋ ಸರ್ಜರಿ ಯಾವುದಂದರೆ, ಇದು ಔಷಧಿಯಿಂದ ಕಡಿಮೆ ಆಗಲ್ಲ. ಎಷ್ಟು ಔಷಧಿ ಹೆಚ್ಚಿದ್ರೂ ಎಲಾಸ್ಟ್ರಿಸಿಟಿ ಅನ್ನೋದು ಮತ್ತೆ ಬರೋದಿಲ್ಲ. ಒಂದು ಸಾರಿ ಚರ್ಮದ ಎಲಾಸ್ಟ್ರಿಸಿಟಿ ಹೋಯಿತು ಅಂದರೆ ಹೋದ ಹಾಗೆ. ಇದಕ್ಕೆ ಔಷಧಿ ಆಪ್ಷನ್ಸೇ ಇಲ್ಲ. ಸೊ ಇದಕ್ಕೆ ಸರ್ಜರಿ ಒಂದೇ ಆಪ್ಷನ್ಸ್. ಸರ್ಜರಿ ಮಾಡೋದು ಹೇಗಂದರೆ, ಎಲ್ಲರೂ ಓಪನ್ ಸರ್ಜರಿ ಮಾಡ್ತಿದ್ದಾರೆ. ಓಪನ್ ಸರ್ಜರಿನಲ್ಲಿ ಏನು ಮಾಡ್ತಾರೆ ಅಂದರೆ, ಹೊಲಿಗೆ ಹಾಕೋದನ್ನು ಇಲ್ಲಿ ಹಾಕಬೇಕಾಗುತ್ತೆ. ಇದರಿಂದ ನೋಡೋದಕ್ಕೆ ಎಷ್ಟು ಕಾಸ್ಮೆಟಿಕ್ ರಿಸಲ್ಟ್ಸ್ ಚೆನ್ನಾಗಿರಲ್ಲ. ಲೇಸರ್ನಲ್ಲಿ ಕೂಡ ಸೇಮ್ ಕಟ್ ಮಾಡಿದ ಮೇಲೆ ಹೊಲಿಗೆ ಹಾಕಬೇಕಾಗುತ್ತೆ. ಬಟ್ ನಾವು ಮಾಡೋ ಸ್ಟೇಪ್ಲರ್ಸ್ ಏನಿದೆ, KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಸರ್ಜರಿ, ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ನಾವು ಮಾಡ್ತಿರೋ ಲೇಟೆಸ್ಟ್ ಸರ್ಜರಿ ಹೆಸರೇ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಸರ್ಜರಿ. ಇದರಲ್ಲಿ ಏನಂದರೆ ಸರ್ಕಮ್ಸಿಷನ್ ಡಿವೈಸ್ ಇರುತ್ತೆ, ಅದನ್ನು KSR ಬ್ರ್ಯಾಂಡ್ ಡಿವೈಸ್ ಇರುತ್ತೆ. ಇದು ಜಸ್ಟ್ ಡಿಸ್ಪೋಸಬಲ್ ಡಿವೈಸ್. ಜಸ್ಟ್ ಒಂದು ಪೇಷಂಟ್ಗೆ ಬಳಸಿದ ಮೇಲೆ ಬಿಸಾಕ್ಬಿಡ್ತೀವಿ. ಇದರಿಂದ ಕ್ರಾಸ್ ಇನ್ಫೆಕ್ಷನ್ಸ್ ಬರೋದಿಲ್ಲ. ಅಷ್ಟೇ ಅಲ್ಲದೆ ಪ್ರತಿ ಪೆನಿಸ್ ಸೈಜ್ಗೆ ಒಂದೊಂದು ಸ್ಟೇಪ್ಲರ್ ಸಪ್ರೇಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಸೈಜಸ್ ನೋಡೋದಾದರೆ 12ರಿಂದ ಸ್ಟಾರ್ಟ್ ಆಗೋಗಿ 36ವರೆಗೂ ಸಿಗುತ್ತೆ. ಸೊ ಅಡಲ್ಟುಗೆ ಯೂಶಲಾಗಿ ನಾವು 26, 30, 32, 34, 36 ಅನ್ನೋ ಸೈಜಸ್ ಇರುತ್ತೆ. ಸೊ ಪೆನಿಸ್ ಒಂದು ಗಾತ್ರಗನುಗುಣವಾಗಿ ಸೈಜಸ್ಗೆ ಅನುಗುಣವಾಗಿ ನಾವು ಚೂಸ್ ಮಾಡ್ತೀವಿ ಸ್ಟೇಪ್ಲರ್ನ. ಸೊ ಈ KSRನಲ್ಲಿರೋ ಅಡ್ವಾಂಟೇಜ್ ಏನಂದರೆ, ಬೇರೆ ಸ್ಟೇಪ್ಲರ್ಗೆ ಹೋಲಿಸಿದ್ರೆ ಇದರಲ್ಲಿರೋ ಸಿಲಿಕಾನ್ ರಿಂಗ್ಗೆ ಪೇಟೆಂಟ್ ರೈಟ್ಸ್ ಇರುತ್ತೆ KSR ಬ್ರ್ಯಾಂಡ್ ಹೆಸರಲ್ಲಿ. ಅಷ್ಟೇ ಅಲ್ಲದೆ ಈ ಸಿಲಿಕಾನ್ ರಿಂಗ್ ಹೇಗಿರುತ್ತೆ ಅಂದರೆ ತುಂಬ ಸಾಫ್ಟ್ ಆಗಿರುತ್ತೆ, ಸೇಮ್ ನಮ್ಮ ಸ್ಕಿನ್ ರೀತಿಯಲ್ಲಿ ಇರುತ್ತೆ. ಆ ಸಿಲಿಕಾನ್ ರಿಂಗ್ ಮೇಲೆ ಪಿನ್ಸ್ ಅನ್ನೋದನ್ನು ಬೀಳುತ್ತೆ. ಅಂದರೆ ಈ ಪಿನ್ಸ್ ಡೈರೆಕ್ಟಾಗಿ ಚರ್ಮಕ್ಕೆ ಬೀಳಲ್ಲ, ಆ ಚರ್ಮಕ್ಕೆ ಬೀಳೋ ಮುಂಚೆ ಒಂದು ಸಿಲಿಕಾನ್ ರಿಂಗ್ ಅನ್ನೋದಿರುತ್ತೆ. ಆ ರಿಂಗಿಂದ ನಮಗೆ ಪೇಯ್ನ್ ಆಗಲಿ, ಯಾವುದೇ ರೀತಿ ಎಡಿಮಾಗಲಿ, ಊತಾಗಲಿ, ಇಂಥರದಲ್ಲೇ ಬರೋ ಸಾಧ್ಯತೆ ಇರಲ್ಲ. ಅಷ್ಟೇ ಅಲ್ಲದೆ ಹೀಲಿಂಗ್ ಕೂಡ ತುಂಬ ಫಾಸ್ಟ್ ಇರುತ್ತೆ, ಮತ್ತೆ ಹೊಲಿಗೆ ಬಿಚ್ಚೋ ಅವಶ್ಯಕತೆ ಇರಲ್ಲ, ಮತ್ತೆ ಈ ಪಿನ್ಸನ್ನು ತೆಗೆಯೋ ಅವಶ್ಯಕತೆ ಇರಲ್ಲ. ಸೊ ನಮಗೆ ಈ ಚರ್ಮ ಏನು ಹಾಳಾಗಿದೆಯೋ ಇಲ್ಲಿವರೆಗೂ ತೆಗೆದು ಹಾಕ್ತೀವಿ. ಚರ್ಮನ ತೆಗೆದು ಹಾಕೋವರೆಗೆ ಈ ಯಾವಾಗ ಇದನ್ನು ತೆಗೆದು ಹಾಕ್ತೀವೋ ಈ ಚರ್ಮ ಏನಿದೆ ಅದು ಎಲಾಸ್ಟಿಕ್ ಆಗಿರುತ್ತೆ. ಹಾಗಾಗಿ ಹೊಲಿಗೆ ಅನ್ನೋದು ಪಿನ್ಸ್ ಅನ್ನೋದು ಇಲ್ಲಿ ಬೀಳುತ್ತೆ, ಪಿನ್ಸ್ ಅನ್ನೋದು ಇಲ್ಲಿಗೆ ಬೀಳುತ್ತೆ. ಸೊ ಈ ಗ್ಯಾಪ್ ಏನಿದೆ, ಈ ಗ್ಲ್ಯಾನ್ಸ್ಗೆ ಪಿನ್ಸ್ಗೆ ಮಧ್ಯದಲ್ಲಿ ಗ್ಯಾಪ್ ಏನಿದೆ, ಈ ಗ್ಯಾಪ್ ಓಪನ್ನಲ್ಲಿ ಚಾನ್ಸ್ ಇರಲ್ಲ, ಓಪನ್ನಲ್ಲಿ ಮಾಡೋದಕ್ಕೆ ಸಾಧ್ಯನೇ ಇರಲ್ಲ. ಈ ಗ್ಯಾಪ್ ನಮಗೆ ಕಾಸ್ಮೆಟಿಕ್ ರಿಸಲ್ಟ್ಸ್ ಕೊಡೋವಂಥದ್ದು. ಸೊ ಈ ಸ್ಟೇಪ್ಲರ್ ಪಿನ್ಸ್ ಏನಿದೆ ಇವು 10 to 12 ಡೇಸ್ನಲ್ಲಿ ಬಿದ್ದೋಗುತ್ತೆ. ಯೂಶಲಾಗಿ ನಾವು ತಗೋಬೇಕಾಗಿರೋ ಜಾಗ್ರತೆಗಳನ್ನ ಏನಂದರೆ, ಫಸ್ಟ್ ಕ್ಲೀನಿಂಗ್. ಎಷ್ಟು ಪ್ರಾಪರಾಗಿ ಕ್ಲೀನ್ ಮಾಡ್ತೀವೋ ಅಷ್ಟು ಬೇಗನೆ ಹೀಲ್ ಆಗೋಗುತ್ತೆ. ಆ್ಯಂಡ್ ನೋ ಇಂಟರ್ ಕೋರ್ಸ್ ಅಟ್ಲೀಸ್ಟ್ ಫಾರ್ 1 ಮಂತ್ವರೆಗೆ ಸೇರಬಾರ್ದು. ಆ್ಯಂಡ್ ಮುಖ್ಯವಾದ ಟಾಸ್ಕ್ ಏನಂದರೆ, ಡಿಫಿಕಲ್ಟ್ ಟಾಸ್ಕ್ ಏನು ಈ ಸರ್ಜರಿನಲ್ಲಂದರೆ, ಯಾವುದೇ ಪರಿಸ್ಥಿತಿಯಲ್ಲೂ ಎರೆಕ್ಷನ್ ಆಗ್ದಂಗೆ ನೋಡ್ಕೋಬೇಕು. ಸೊ ಅಂಗಸ್ತಂಭನ ಆಗ್ದಂಗೆ, ಅಂಗ ಗಟ್ಟಿ ಆಗದಂಗೆ ನಾವು ನೋಡ್ಕೋಬೇಕು. ಇದು ಮಾತ್ರ 10 to 12 ಡೇಸ್ವರೆಗೂ ನಾವು ನೋಡ್ಕೋಬೇಕಾಗುತ್ತೆ. ಇದು ಒಂದು ಮಾತ್ರ ಪ್ರಿಕಾಷನರಿ ಮೆಷರ್ಸ್ ತೊಗೊಂಡಿದ್ದೆ ಆದರೆ ಸರ್ಜರಿ ಕಂಪ್ಲೀಟ್ ಆದಮೇಲೆ ಪೇಯ್ನ್ಲೆಸ್ ಸರ್ಜರಿ, ಯಾವುದೇ ರೀತಿ ಪೇಯ್ನ್ ಇರಲ್ಲ, ಯಾವುದೇ ರೀತಿ ಬ್ಲೀಡಿಂಗ್ ಇರಲ್ಲ, ಊತ ಇರಲ್ಲ, ಇಮಿಡಿಯೇಟಾಗಿ ಕ್ಯೂರ್ ಆಗೋಗುತ್ತೆ. ಇದರಲ್ಲಿರೋ ಮೋಸ್ಟ್ ಅಡ್ವಾಂಟೇಜ್ ಏನಂದರೆ, ಈ ಸರ್ಜರಿ ಮಾಡೋದಕ್ಕೆ 5 to 10 ಮಿನಿಟ್ಸ್ನಲ್ಲಿ ಸರ್ಜರಿನೇ ಮುಗ್ದೋಗುತ್ತೆ. ವಿತಿನ್ 30 ಮಿನಿಟ್ಸ್ ಪೇಷಂಟ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಮನೆಗೆ ಹೋಗ್ಬೋದು, ಇಲ್ಲ ಆಫೀಸ್ಗೆ ಹೋಗ್ಬೋದು, ಡೈರೆಕ್ಟಾಗಿ ಅವ್ರವ್ರ ಕೆಲಸ ನೋಡ್ಕೋಬೋದು. ಸಹಜವಾಗಿ ಪ್ಯಾಂಟ್ ಆಗಲಿ ಅವರು ಆ್ಯಂಡ್ ಇನ್ನರ್ ವೇರ್ ಆಗಲಿ ಹಾಕ್ಕೊಂಡು ಹೊರಟು ಬಿಡ್ಬೋದು. ಸೊ ಫಸ್ಟ್ 1 or 2 ಡೇಸ್ ನೋಡೋದಾದರೆ ಸ್ವಲ್ಪ ಹಿಡ್ಕೊಂಡು ರೀತಿಯಲ್ಲಿ ಫೀಲಿಂಗ್ ಇರುತ್ತೆ, ಹಿಡ್ಕೊಂಡು ಹಾಗೆ ಏನು ದಾರದಲ್ಲಿ ಕಟ್ಟಿರೋ ಫೀಲಿಂಗ್ ಇರುತ್ತೆ. ಅದು ಬಿಕಾಸ್ ಆಫ್ ಸೆನ್ಸಿಟಿವಿಟಿಯಿಂದ. ಯಾಕಂದರೆ ಇಷ್ಟು ದಿನದವರೆಗೆ ಸ್ಕಿನ್ ಕವರಿಂಗ್ ಇತ್ತು, ಈಗ ಸ್ಕಿನ್ ಇರಲ್ಲ, ಹಾಗಾಗಿ ಒಂದು ರೀತಿಯಾಗಿ ಸೆನ್ಸಿಟಿವಿಟಿ ಇರುತ್ತೆ. ಈ ಸೆನ್ಸಿಟಿವಿಟಿ 1 or 2 ಡೇಸಲ್ಲಿ ಹೋಗುತ್ತೆ. ಸೊ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಇರಲ್ಲ. ಸೊ ಯಾರಿಗಾದರೂ ಈ ರೀತಿ ಫೈಮೋಸಿಸ್ ಕಂಡು ಬಂದರೆ ಖಚಿತವಾಗಿ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ KSR ಸ್ಟೇಪ್ಲರ್ಸ್ ಅವೈಲೇಬಲ್ ಇರುತ್ತೆ. ನಾವು ಇದಕ್ಕೆ ಕಂಪ್ಲೀಟ್ ಅಡ್ವಾನ್ಸ್ ಚಿಕಿತ್ಸೆ ಮೂಲಕ ಇದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್.